ಉತ್ತರ ಭಾರತದಲ್ಲಿ ಅನೇಕ ಬಿಸಿ ನೀರಿನ ಬುಗ್ಗೆಗಳನ್ನು ನೋಡಬಹುದು. ಆದರೆ ದಕ್ಷಿಣ ಭಾರತದಲ್ಲೂ ಅಂತಹದೇ ಬಿಸಿ ನೀರಿನ ಬುಗ್ಗೆಗಳಿವೆ. ಇದು ನಿಮಗೆ ಗೊತ್ತಾ? ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ನಾವು ಬಿಸಿ ನೀರಿನ ಬುಗ್ಗೆ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಬಿಸಿ ನೀರಿನ ಬುಗ್ಗೆಯ ನೀರು ತನ್ನ ಶಾಖವನ್ನು ಭೂಗರ್ಭದಲ್ಲಿನ ಶಿಲೆಗಳಿಂದ ಪಡೆದುಕೊಳ್ಳುತ್ತದೆ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ಭೂಮಿಯೊಳಗಿನ ಶಿಲೆಗಳ ತಾಪಮಾನವು ಹೆಚ್ಚಾಗಿ ಹೋಗುತ್ತದೆ. ನೀರು ಇಲ್ಲಿ ಕೆಳಗೆ ಇಳಿದಂತೆ ಅಲ್ಲಿನ ಶಿಲೆಗಳ ಸಂಪರ್ಕದಿಂದ ಅದರ ಶಾಖವು ಹೆಚ್ಚಾಗುತ್ತದೆ. ಭೂಮಿಯಲ್ಲಿ ಜ್ವಾಲಾಮುಖಿ ರಹಿತ ಪ್ರದೇಶಗಳಲ್ಲಿ ಈ ವಿಧಾನದಿಂದಾಗಿ ಬುಗ್ಗೆಯ ನೀರು ಬಿಸಿಯಾಗುತ್ತದೆ. ಅಂತೇಳಿದರೆ ಭೂಮಿಯಲ್ಲಿ ಎಲ್ಲೆಲ್ಲಿ ಜ್ವಾಲಾಮುಖಿ ರಹಿತ ಪ್ರದೇಶಗಳಿವೋ ಅಲ್ಲಿ ಶಿಲೆಗಳಲ್ಲಿ ಸೇರಿಕೊಂಡಿರುವ ನೀರು ಅದು ಹೊರ ಬರಲಿಕ್ಕಾಗದೆ ಅಲ್ಲಿನ ಶಿಲೆಗಳಲ್ಲಿರುವ ಶಾಖವನ್ನು ತೆಗೆದುಕೊಂಡು ಅದು ಹೊರಚಿಮ್ಮುವುದೇ ಬಿಸಿ ನೀರಿನ ಬುಗ್ಗೆಗಳು ಎಂದು ಕರೆಯಲ್ಪಡುತ್ತದೆ. ಅದಲ್ಲದೆ ಸಣ್ಣ ಪ್ರಮಾಣದ ಒಸರುವಿಕೆಯಿಂದ ಹಿಡಿದು ದೊಡ್ಡ ಬಿಸಿ ನೀರಿನ ನದಿಗಳನ್ನು ನಾವು ನೋಡಬಹುದಾಗಿದೆ. ಚಿಲುಮೆಯ ಅತಿಯಾದ ಶಾಖಭರಿತ ನೀರಿನಲ್ಲಿಯೂ ಸಹ ಕೆಲ ಜೀವಿಗಳು ಇದ್ದು ಇದು ಮಾನವನಿಗೆ ರೋಗಗಳನ್ನು ಉಂಟು ಮಾಡುತ್ತದೆ. ಆದರೆ ಈ ಚಿಲುಮೆಗಳಲ್ಲಿನ ನೀರಿನಲ್ಲಿ ಹಲವು ವಿವಿಧ ಖನಿಜ ಲವಣಾಂಶಗಳು ಕರಗಿದ್ದು ಸಾಮಾನ್ಯವಾಗಿ ಇದು ಮಾನವರ ಹಲವು ರೋಗಗಳಿಗೆ ಶಮನಕಾರಿ ಎಂದು ನಂಬಿಕೆ ಇದೆ. ಹಲವು ಬಿಸಿ ನೀರಿನ ಚಿಲುಮೆಗಳ ನೀರು ಗಂಧಕವನ್ನು ಹೆಚ್ಚಾಗಿ ಒಳಗೊಂಡಿದ್ದು ಇದು ಚರ್ಮ ರೋಗಗಳನ್ನು ಗುಣಪಡಿಸುವಲ್ಲಿ ಗಣನೀಯವಾಗಿ ವ್ಯಾಪಕವಾಗಿದೆ. ಅಂತಹದೇ ಗಂಧಕ ಅಂಶಗಳಿರುವ ಚರ್ಮ ರೋಗ ನಿವಾರಣೆಗೆ ಸಹಕಾರಿಯಾದ ನಮ್ಮ ಸಮೀಪದಲ್ಲಿಯೇ ಇರುವ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಬಿಸಿ ನೀರಿನ ಬುಗ್ಗೆಯು ಬಂದರು ಗ್ರಾಮದ ಅಂಕರಮಜಲಿನ ಬಟ್ಲಡ್ಕದಲ್ಲಿ ಮೊಹಮ್ಮದ್ ಅವರ ಜಾಗದಲ್ಲಿದೆ. ಕಲ್ಲುಗಳ ಸಂದಿಯಿಂದ ಸುಮಾರು ಅರ್ಧ ಇಂಚಿನಷ್ಟು ಬಿಸಿ ನೀರು ಹರಿದು ಬರುತ್ತದೆ. ನೀರು ಬಂದು ಬೀಳುವ ಜಾಗದಲ್ಲಿ ಕಲ್ಲುಗಳನ್ನು ಜೋಡಿಸಿ ಸುಮಾರು 12 ಅಡಿ ಉದ್ದ, 7 ಅಡಿ ಅಗಲ, 5 ಅಡಿ ಆಳವಿರುವ ಕೆರೆ ಮಾದರಿಯನ್ನು ಮಾಡಲಾಗಿದೆ. ಈ ಬಿಸಿ ನೀರಿನ ಚಿಲುಮೆಯು ಅನಾದಿ ಕಾಲದಿಂದಲೂ ಹೀಗೆ ಇದ್ದು ನೀರು ಬಂದು ಬೀಳುವ ಕೆರೆಯಂತಹ ಜಾಗದ ಅಡಿಗೆ ಕಾಂಕ್ರೀಟ್ ಹಾಕಿ ಕೆರೆಯ ಬದಿಯ ಬಂಡೆಗಳಿಗೆ ಬಣ್ಣ ಹಚ್ಚಲಾಗಿದೆ. ಬಿಸಿ ನೀರು ಬರುವ ಜಾಗಕ್ಕೆ ಪೈಪ್ ಒಂದನ್ನು ಜೋಡಿಸಿದ್ದು ಬಿಟ್ಟರೆ ಮತ್ತೆ ಯಾವ ಸ್ವರೂಪವನ್ನು ಬದಲಾಯಿಸಿಲ್ಲ ಎಂಬುದು ಇಲ್ಲಿನ ಉಸ್ತುವಾರಿಯಾದ ಮುಹಮ್ಮದ್ ಅವರು ತಿಳಿಸಿದ್ದಾರೆ. ಅದಲ್ಲದೆ 10 ವರ್ಷಗಳಿಂದ ವಿಜ್ಞಾನಿಗಳ ತಂಡವೊಂದು ಇಲ್ಲಿಗೆ ಆಗಮಿಸಿ ಅಧ್ಯಯನ ನಡೆಸುತ್ತಿದ್ದಾರೆ. ಇದರ ನಡುವೆಯೂ ಅವರಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀರಿನ ತಾಪಮಾನವನ್ನು ಪರೀಕ್ಷೆ ಮಾಡಿ ವರದಿಯನ್ನು ಕಳಿಸಿಕೊಡಲಾಗುತ್ತಿದೆ. ಇದು ಗಡಸು ನೀರಾಗಿದ್ದು ಇದರಲ್ಲಿ ಸ್ನಾನ ಮಾಡಿದಾಗ ಸಾಬೂನಿನಲ್ಲಿ ನೊರೆ ಬರುವುದಿಲ್ಲ ಮತ್ತು ಕೂದಲು ಕೂಡ ದಪ್ಪವಾಗುತ್ತದೆ. ನೀರು ಚರ್ಮರೋಗ ನಿವಾರಣೆಗೆ ಉತ್ತಮ ಎಂದು ಇದರ ಅನುಭವ ಪಡೆದವರು ತಿಳಿಸಿದ್ದಾರೆ. ಇಲ್ಲಿಗೆ ಬಂದು ಸ್ನಾನ ಮಾಡಿಕೊಂಡು ಹೋಗುವುದಕ್ಕೆ ನಮ್ಮದೇನೂ ಅಪೇಕ್ಷವಿಲ್ಲ. ಅವರಿಗೆ ಬೇಕಾದ ನೆರವು ನಾನೇ ಮಾಡಿಕೊಡುತ್ತೇನೆ ಎಂದು ಇಲ್ಲಿನ ಉಸ್ತುವಾರಿಯಾದ ಮುಹಮ್ಮದ್ ಅವರು ತಿಳಿಸಿದ್ದಾರೆ. ಇಲ್ಲಿದ್ದಾರೆ. ಸೊ ಅವರ ಬಗ್ಗೆ ಬಿಸಿ ನೀರಿನ ಬುಗ್ಗೆ ಬಗ್ಗೆ ಇವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸರ್ ಹೇಳಿ. ಈ ಬಿಸಿ ನೀರಿನ ಚಿಲುಮೆ ಬಗ್ಗೆ ಹೇಳುವುದಾದರೆ ವರ್ಷ ಇಡೀ ಬಿಸಿನೀರು ಬರ್ತಾ ಇರ್ತದೆ. ಇದು ಅಂದರೆ ಇದರಲ್ಲಿ ಚರ್ಮ ರೋಗ ಎಲ್ಲ ವಾಸಿ ಆಗ್ತದೆ. ಅಂದರೆ ಸ್ನಾನ ಮಾಡಿದರೆ ಒಮ್ಮೆಲೆ ಅಲ್ಲ, ಚರ್ಮ ರೋಗ ಕೆಲವು ಸಂದರ್ಭದಲ್ಲಿ ಸ್ನಾನ ಮಾಡಿ ಹೋದರೆ ಎಲ್ಲ ಇದಾಗ್ತದೆ. ಇದು ಎಷ್ಟು ವರ್ಷದಿಂದ ಇದೆ ಸರ್? ಇದು ನಮ್ಮ ತಾತನ ಕಾಲದಿಂದಲೂ ಇದರಲ್ಲಿ ಇದು ಇದೆ. ಹೌದಾ? ಹೌದು. ಇದು ಹೇಗೆ ಉತ್ಪತ್ತಿ ಆದದಂತಾದ್ರೆ? ಉತ್ಪತ್ತಿ ಆದಂದ್ರೆ ಅಂದರೆ ನಮ್ಮ ಹೇಗೆ ಅಂದರೆ ನಮಗೆ ಇದು ಇನ್ನೂ ಗೊತ್ತಿಲ್ಲ. ಅಂದರೆ ಇಲ್ಲಿಗೆ ಒಂದು 10 ವರ್ಷದಿಂದ ಇಲ್ಲಿಗೆ ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ, ವಿಜ್ಞಾನಿಗಳು. ಅದು ಅಳತೆ ಮಾಡಿ ಅದರಲ್ಲಿ ಅಂದರೆ ಇದು ಅಂದರೆ ಸರಿ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆಕ್ಸಿಡೆಂಟ್ ಆದಮೇಲೆ ಸರಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಸ್ವಲ್ಪ ತಲೆ ಎಲ್ಲ ಪೆಟ್ಟು ಬಿದ್ದಿತ್ತು. ಇದು ಅಂದರೆ ಸಂಶೋಧನೆಗಳೆಲ್ಲ ನಡೆಸ್ತಿದ್ದಾರೆ. ಸಂಶೋಧನೆ ಮಾಡಿ
ಹೋಗ್ತಾ ಇರ್ತಾರೆ. ಟ್ರಿವಾಂಡ್ರಮ್ದ ಬರ್ತಾ ಇರ್ತಾರೆ. ಮೊದಲು ಚೆನ್ನೈಯಿಂದ ಬರ್ತಾಯಿದ್ರು. ಈಗ ಒಂದು 3 ವರ್ಷದಿಂದ ಮಾಯಾ ಮೇಡಮ್ ಅಂತ ಮತ್ತು ವಿವೇಕ್ ಅಂತ ಅವರು ಬರ್ತಾ ಇದ್ದಾರೆ. ಅದೇ ದಕ್ಷಿಣ ಕನ್ನಡದಲ್ಲಿ ಇದು ಏಕೈಕ. ಹೌದು, ಇಲ್ಲಿ ಇದು ಒಂದೇ ಜಾಗದಲ್ಲಿ ಇರುವುದು, ಉಬರ್ ಏನೋ ಒಂದು ಪ್ಲೇಸಲ್ಲಿ. ನೆಕ್ಸ್ಟ್, ಮೊದಲು ಇದು ತುಂಬಾ ಫುಲ್ ಬಿಸಿ ಇತ್ತು ಅಂತ ಕೇಳ್ತಿದ್ರಲ್ಲ, ಮೊಟ್ಟೆ ಎಲ್ಲ ಬೇಯಿಸ್ತಿದ್ರು ಅಂತ? ಇಲ್ಲ, ಹಾಗೇನಿಲ್ಲ. ಈಗ 36.6 ಡಿಗ್ರಿ ಇದೆ. ಅದೇ ಇದು ಗಂಧಕ ಅಂಶಗಳೆಲ್ಲ ಇರೋದ್ರಿಂದ ಚರ್ಮ ರೋಗಕ್ಕೆ ಒಳ್ಳೆಯದು ಅಂತ, ಭೂಮಿಯ ಅಡಿಭಾಗದಿಂದ ಬರೋದ್ರಿಂದ. ಸೊ ಇದರ ಜವಾಬ್ದಾರಿ ಎಲ್ಲ ಈಗ ನೀವು ವಹಿಸ್ಕೊಂಡಿದ್ದೀರಾ? ಅಂದರೆ ಡೈಲಿ ನನಗೆ ಇದು ಇದರದ್ದು ಟೆಂಪ್ರೇಚರ್ ಎಲ್ಲ ಕಳಿಸ್ಲಿಕ್ಕಿದೆ. ಮಾಯಾ ಮೇಡಮ್ ಅಂತ ಅವರಿಗೆ ಡೈಲಿ ಬೆಳಗ್ಗೆ ಹಾಗೂ ಸಂಜೆ ನಾನು ಕಳಿಸ್ತಾ ಇದ್ದೇನೆ. ಇದರ ಬಗ್ಗೆ ನೀವೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕಾಗುತ್ತೆ. ಈಗ 3 ವರ್ಷದಿಂದ ನಾನು ವಹಿಸ್ಕೊಂಡಿದ್ದೀರಾ ಜವಾಬ್ದಾರಿಯನ್ನು. ಯಾವುದೇ ಇದು ನಾವೇ ಅಂದರೆ ರೆಡಿ ಮಾಡಿದ್ದಲ್ಲ, ಭೂಮಿಯಿಂದ ನೈಸರ್ಗಿಕವಾಗಿ ಬಂದದ್ದು ಅಂತ ಹೇಳ್ಬೋದಲ್ಲ? ನೈಸರ್ಗಿಕವಾಗಿಯೇ ಬಂದದ್ದು. ಹೌದು, ಕೆಲವರ ತಿಳುವಳಿಕೆ ಇಲ್ಲ, ಇದೇನೋ ಅವ್ರವ್ರಿಗೆ ಲಾಭಕ್ಕೋಸ್ಕರ ಮಾಡ್ಕೊಂಡಿದ್ದು ಅಂತೆಲ್ಲ ಇರುತ್ತಲ್ಲ. ಈಗ ನಮ್ಮಲ್ಲಿ ಹೇಳ್ತಾರೆ, ನೀವೇನಾದ್ರೂ ಅಲ್ಲಿ ಇದು ಡಬ್ಬಿ ಎಲ್ಲ ಇಡಿ ಅಂತ ಕೆಲಸಕ್ಕೆ ನಾವು ಹೋಗಲೇ ಇಲ್ಲ. ಹೌದೌದು, ಅಂದರೆ ಒಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿಗೋಸ್ಕರ ಸಂಸ್ಕರಣೆ ಮಾಡಿ ನಾವು ಕಾಪಾಡ್ಕೊಂಡ್ ಬಂದಿರೋ ಒಂದು ಜಾಗ ಅಂತ ಹೇಳ್ಬೋದು. ಅಂದ್ರೆ ಇದು ಮೊನ್ನೆ ಕ್ಲೀನ್ ಅಂದ್ರೆ ಕ್ಲೀನ್ ಆಗಲ್ಲ. ಅಂದ್ರೆ ಮೊನ್ನೆ ಒಂದು ವಾರಕ್ಕೆ ಮೊದಲು ಫುಲ್ಲು ಇದು ಕ್ಲೀನ್ ಮಾಡಿ ಬಿಟ್ಟದ್ದು. ಮತ್ತೆ ಅದೇ ಥರ ಅದರಲ್ಲಿ ಇದರಲ್ಲಿ ಇದುಂಟಲ್ಲ ನೈಸರ್ಗಿಕ, ಅದರಲ್ಲಿ ಹಾಗೆ ಆಗುದು. ಹೌದೌದು ಸರ್, ಇದರಿಂದ ನೀರು ಆ ಕಡೆಗೆ ಎಲ್ಲಿ ಹೋಗ್ತಿದೆಯಲ್ಲ, ಅದು ವೇಸ್ಟ್ ಆಗುತ್ತೆ. ಕೆಳಗೆ ಹೋಗ್ತದೆ, ಕೆಳಗೆ ಅಂದ್ರೆ ಕೆಳಗೆ ಗದ್ದೆ ಇದೆ, ಗದ್ದೆ ಕಡೆ ಹೋಗ್ತಾ ಇದೆ. ಹೌದಾ? ನನಗೆ ಈಗ ಸರಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇದು ಒಂದು 20 ದಿನಕ್ಕೆ ಮೊದಲು, 20 ಡಿಸೆಂಬರ್ 10ಕ್ಕೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಹೀಗೆ ಆಗಿತ್ತು. ಅದರಿಂದ ಓಕೆ ಓಕೆ, ಪರವಾಗಿಲ್ಲ. ಈಗ ಅದರದ್ದು ಮೇನ್ ಜಾಗ ಅಲ್ಲಿಂದ ಬರ್ತಿದೆ ಅಲ್ವಾ? ಅದೇ ನೈಸರ್ಗಿಕ ಭೂಮಿಯಿಂದನೇ ಉಕ್ಕಿ ಬರ್ತಿರೋದು, ಅಲ್ಲಿಂದ ಯಾವುದೇ ಪೈಪ್ ಕಲೆಕ್ಷನ್ ಅದೇನು ಇಲ್ಲ ಅಲ್ಲ? ಅದೇ ನೋಡೋರಿಗೆ ಅದು ಆ ಥರ ಅನ್ಕೊಳ್ತಾರೆ. ಇದು ನಮ್ಮ ಜಾಗದಲ್ಲಿ ಎತ್ತರವಾದ ಜಾಗ ಇದೆ. ಹೌದೌದು, ಅಂದ್ರೆ ಕೆಳಗೆ ಇಲ್ಲಿ ತಗ್ಗು ಪ್ರದೇಶ. ಸರ್, ಇದು ಯಾವಾಗ್ಲೂ ಇಷ್ಟೇ ಫುಲ್ ನೀರು ತುಂಬಿರುತ್ತಾ ಇಲ್ಲ ಬತ್ತಿ ಹೋಗೋ ಚಾನ್ಸಸ್ ಏನಾದ್ರು? ಬತ್ತಿ ಹೋಗುದೇ ಇಲ್ಲ ಅಲ್ಲ, 24x ನೀರು ಬರ್ತಾನೆ ಇರುತ್ತೆ, ಶೇಖರಣೆ ಆಗ್ತಾನೆ ಇರುತ್ತೆ. 35.6 ಇದೆ ಇವತ್ತು. ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಮಿನಿಮಮ್ ಇದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಬಿಸಿ ನೀರು ಇರುತ್ತೆ ಸರ್? 36.6 ಜಾಸ್ತಿ. ಹಾಗಾದ್ರೆ ಇಲ್ಲಿಗೆಲ್ಲ ವಿಸಿಟರ್ಸ್ ಬರ್ತಿರ್ತಾರೆ, ಅವ್ರಿಗೆ ಏನಾದ್ರು ಚರ್ಮದ ಇದೇನಾದ್ರು ಇದ್ರೆ ಬಂದು ಹೋಗ್ತಿರ್ತಾರೆ. ಥ್ಯಾಂಕ್ ಯು ಸರ್. ಇವರು ಅತ್ಯುತ್ತಮ ಈಜುಗಾರರಾಗಿದ್ದು ನಾನಾ ಪ್ರಶಸ್ತಿಗಳನ್ನು ಇವರ ಮುಡಿಗೇರಿಸಿಕೊಂಡಿದ್ದಾರೆ ಹಾಗೂ ಇವರ ಸಾಧನೆಗಳು ಬಹಳ ಅಗಾಧವಾಗಿದ್ದು ನಾನಾ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಇವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಮಾತಾಡ್ಲಿಕ್ಕೇನೆ ಆಗುದಿಲ್ಲ. ಸಿದ್ಧಾರ್ಥ ಅಂತ ಒಮ್ಮೆ ಇದು ಅಂದ್ರೆ ಸಿದ್ಧಾರ್ಥ ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಅಳಿಯ. ಒಮ್ಮೆ ಬಿದ್ದಿದ್ರು. ಅವತ್ತು ನಾನು 2 ದಿನ ಅಲ್ಲಿ ಬೋಟಲ್ಲಿದ್ದೆ. ಮತ್ತು ಇದು ಎಲ್ಲ ಮಂಗಳೂರು, ಬೆಂಗಳೂರಿನಲ್ಲಿ ಇದು ಅವಾರ್ಡ್ ಸಿಕ್ಕಿದ್ದು. ಅದು ಕಲ್ಲಿಕೋಟೆಯಲ್ಲಿ ಮತ್ತು ಹಲವಾರು ಅವಾರ್ಡ್ ಎಲ್ಲ ಸಿಕ್ಕಿದೆ ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.